ಎಷ್ಟೋ ಜನ ನೀ ಜಾಯಿಂಟ್ ಪೇಯ್ನ್ ಅಂತ ಹೇಳಿ ಅಂದರೆ ಗಂಟು ನೋವು ಅಂತ ಹೇಳಿ ತುಂಬ ಕೇರ್ಲೆಸ್ ಮಾಡಿ ಸ್ವಲ್ಪ ಎಣ್ಣೆ ಜುತ್ತಾ ಇರ್ತಾರೆ, ಬಿಸಿ ಇಡ್ತಾ ಇದ್ದಾರೆ, ಆದರೂ ಸಹ ಕಡಿಮೆ ಆಗೋದಿಲ್ಲ ಗಂಟು ನೋವು ಅಂತ ಹೇಳಿ ತುಂಬ ಹೀಗೆ ಪ್ರೊಲಾಂಗ್ ಮಾಡ್ತಾ ಇರ್ತಾರೆ, ಅದು ಕಡಿಮೆ ಆಗೋದಿಲ್ಲ. ಆಮೇಲೆ ಡಾಕ್ಟ್ರ್ ಹತ್ರ ಬರುವಾಗ ತುಂಬ ಜಾಸ್ತಿ ಆಗಿರ್ತದೆ, ತುಂಬ ಸಮಯ ತಗೊಳ್ತದೆ ಸರಿ ಮಾಡಲಿಕ್ಕೆ. ಆದ ಕಾರಣ ನಾನು ಯಾವ ಸಿಂಪ್ಟಮ್ಸ್ ಇದ್ದಾಗ ನೀವು ಡಾಕ್ಟ್ರ್ ಹತ್ರ ಬರಬೇಕು, ಅದನ್ನು ಸ್ವಲ್ಪ ಇರುವಾಗಲೇ ಹೇಗೆ ಚಿಕಿತ್ಸೆ ಪಡ್ಕೊಂಡು ಹೋಗಬೇಕು. ಆಮೇಲೆ ನಿಮಗೆ ಸ್ವಲ್ಪ ಚಿಕಿತ್ಸೆ ತಗೊಂಡ ಕೂಡಲೇ ನಿಮಗೆ ನೀ ಜಾಯಿಂಟ್ ಸರಿ ಆಗ್ತದೆ. ಅದಾದ ಮೇಲೆ ನೀವು ಮನೆಯಲ್ಲಿ ಯಾವ ಥರ ಅದನ್ನು ಚಿಕಿತ್ಸೆ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳುವಂಥದ್ದು ಹೇಳಲಿಕ್ಕೋಸ್ಕರವೇ ಈ ವಿಡಿಯೋ ಮಾಡಿರೋದು. ಇನ್ನು ನೀ ಜಾಯಿಂಟಲ್ಲಿ ಯಾವುದೆಲ್ಲ ಸಿಂಪ್ಟಮ್ಸನ್ನು ನೀವು ವಾರ್ನಿಂಗ್ ಸಿಂಪ್ಟಮ್ಸ್ ಅಂತ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ತಗೊಳ್ಬೇಕು. ಫಸ್ಟ್ ಅಂತ ಅಂದರೆ ಸ್ವೆಲ್ಲಿಂಗ್ ತುಂಬ ಜಾಸ್ತಿ ಇದ್ದರೆ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಈ ಸ್ವೆಲ್ಲಿಂಗ್ ತುಂಬ ಜಾಸ್ತಿ ಇದ್ದಾಗ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ತುಂಬ ಸ್ವೆಲ್ಲಿಂಗ್ ಉಂಟು, ಕೆಂಪಾಗಿದೆ, ರೆಡ್ನೆಸ್ ಉಂಟು, ಹಾಗಿರುವ ಒಂದು ಸಿಚುವೇಷನಲ್ಲಿ ತುಂಬ ಕೇರ್ಲೆಸ್ ಮಾಡಬಾರ್ದು. ಯಾಕಂದರೆ ಅದು ಲಿಗಮೆಂಟ್ ಟ್ಯಾರ್ ಆಗಿರುವ ಚಾನ್ಸ್ ಉಂಟು, ಡ್ಯಾಮೇಜ್ ಆಗಿರುವ ಚಾನ್ಸ್ ಉಂಟು. ಆದ ಕಾರಣ ಅದನ್ನೊಂದು ಸ್ವಲ್ಪ ಸಣ್ಣ ಮಟ್ಟಿಗೆ ಚಿಕಿತ್ಸೆ ಮಾಡಿದರೂ ಅದು ಸರಿ ಆಗ್ತದೆ. ಆಮೇಲೆ ನೀವು ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ತಾ ಹೋಗ್ಬೋದು. ಇನ್ನು ಎರಡನೇದು, ಕೂತು ಏಳುವಾಗ ಸ್ವಲ್ಪ ರೆಸ್ಟ್ ತಗೊಂಡು ಏಳುವಾಗ ಕಾಲು ಸ್ಟ್ರೈಟ್ ಆಗೋದಿಲ್ಲ, ನೀ ಜಾಯಿಂಟ್ ಓಪನ್ ಆಗೋದಿಲ್ಲ, ಸ್ಟಕ್ ಆದಾಗ ಆಗ್ತದೆ. ಹಾಗಿರುವ ಟೈಮಿಗೆ ನೀವು ಸ್ವಲ್ಪ ಚಿಕಿತ್ಸೆ ತಗೊಳ್ಬೇಕಾಗ್ತದೆ. ಅದರಲ್ಲಿ ಏನು ಕಾರಣ ಇರ್ಬೋದು ಅಂದರೆ, ಒಂದು ಜಾಯಿಂಟ್ ಡಿಜೆನರೇಷನೇ ಆಗಿರ್ಬೋದು, ಅಂದರೆ ಆರ್ಥ್ರೈಟಿಸೇ ಆಗಿರ್ಬೋದು. ಆದ ಕಾರಣ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ಅದಕ್ಕೆ ಬೇಕಾಗ್ತದೆ. ಅದನ್ನು ಕೇರ್ಲೆಸ್ ಮಾಡ್ತಾ ಹೋದಾಗೆ ಆ ತೊಂದರೆ ತುಂಬ ಜಾಸ್ತಿ ಆಗ್ತದೆ, ಅದನ್ನು ಸರಿಪಡಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇನ್ನು ಮೂರನೇದು, ಕಟಕಟ ಶಬ್ದ ಆಗೋದು, ಗ್ರೈಂಡಿಂಗ್ ಶಬ್ದ ಆಗೋದು, ಹಾಗೆಲ್ಲ ಶಬ್ದಗಳು ಆಗಿರುವಾಗ ನೀವು ಅರ್ಥ ಮಾಡಿಕೊಳ್ಬೇಕೇನು ಅಂದರೆ ಅದರಲ್ಲಿ ನೀ ಜಾಯಿಂಟಲ್ಲಿ ಸ್ವಲ್ಪ ತೊಂದರೆಗಳಾಗಿವೆ, ಡಿಜೆನರೇಟಿವ್ ಚೇಂಜಸ್ ಇರ್ಬೋದು, ಆಮೇಲೆ ಲಿಗಮೆಂಟಿಗೂ ಸಹ ಸ್ವಲ್ಪ ತೊಂದರೆ ಆಗಿರ್ಬೋದು, ಆಮೇಲೆ ಜಾಯಿಂಟಲ್ಲೇ ಆಸ್ಟಿಯಾರ್ಥ್ರೈಟಿಸ್ ಇರ್ಬೋದು. ಹಾಗಿರುವ ಒಂದು ಸೂಚನೆ ಅದು ಅಂತ ಅರ್ಥ ಮಾಡಿಕೊಳ್ಬೇಕು. ಇನ್ನು ನಾಲ್ಕನೇದು ಯಾವುದು ಅಂದರೆ, ನಿಮಗೆ ನಡೀತಾ ಹೋಗ್ತಾ ಇರುವಾಗ ಸ್ಲಿಪ್ ಆಗೋದು. ಆ ಜಾಯಿಂಟ್, ನೀ ಜಾಯಿಂಟ್ ಸಡನ್ ಆಗಿ ಸ್ಲಿಪ್ ಆಗ್ತದೆ, ಬ್ಯಾಲೆನ್ಸ್ ಸಿಗದಾಗ ಆಗ್ತದೆ, ಸಡನ್ ಸ್ಲಿಪ್ ಆದ ಕೂಡಲೇ ತುಂಬ ನೋವು ಆಗ್ತದೆ. ಹಾಗಿರುವಾಗ ನೀವು ಒಂದ್ಸಲಿ ವೈದ್ಯ ಸಲಹೆಯನ್ನು ಪಡಿಬೇಕಾಗ್ತದೆ. ಯಾಕೆ ಅಂತಂದರೆ ಅದರಲ್ಲಿ ಸ್ವಲ್ಪ ಲಿಗಮೆಂಟ್ ಟ್ಯಾರ್ ಇರುವ ಚಾನ್ಸ್ ಇರ್ತದೆ, ಆಮೇಲೆ ಸ್ವೆಲ್ಲಿಂಗ್ ಇರುವ ಚಾನ್ಸ್ ಇರ್ತದೆ. ಹಾಗಿರುವಾಗ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ತಗೊಂಡ್ರೆ ಆಮೇಲೆ ನೀವು ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳನ್ನು ಡಾಕ್ಟರ್ ಹತ್ರ ಕೇಳಿಕೊಂಡ್ರೆ ಅವರು ಹೇಳಿಕೊಡ್ತಾರೆ. ಅದೇ ಥರದ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸನ್ನು ಮಾಡ್ತಾ ಹೋದಾಗೆ ನಿಮಗೆ ಈ ಸ್ಲಿಪ್ ಆಗೋದು ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ಐದನೇದು, ತುಂಬ ಸಿವಿಯರ್ ಪೇಯ್ನ್ ಇದ್ದರೆ, ಕೂತಲ್ಲೂ ನೋವು ಉಂಟು, ನಿಂತಲ್ಲಿ ನೋವು ಉಂಟು, ಮಲಗಿದಾಗಲೂ ನೋವು ಉಂಟು, ಆ ಥರ ಇದ್ದರೆ ನಿಮಗೆ ಇವನ್ ಫ್ರ್ಯಾಕ್ಚರು ಆಗಿರ್ಬೋದು, ಲಿಗಮೆಂಟ್ ಟ್ಯಾರು ಆಗಿರ್ಬೋದು, ಆಮೇಲೆ ಇನ್ಫೆಕ್ಷನು ಆಗಿರ್ಬೋದು. ಹೀಗಿರುವ ಸಿಚುವೇಶನ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮದ್ದು ಬೇಕಾಗ್ತದೆ. ಅದು ಮದ್ದು ತಗೊಂಡಾದ ಮೇಲೆ ನೀವು ನಿಮ್ಮ ನೀ ಜಾಯಿಂಟನ್ನು ನಿಮ್ಮ ಮನೆಯಲ್ಲೇ ಆರೈಕೆ ಮಾಡ್ತಾ ಇರ್ಬೋದು. ನಾನು ಇದರ ಮುಂಚೆ ಸಹ ಒಂದು ವಿಡಿಯೋ ಹಾಕಿದ್ದೆ, ನೀ ಜಾಯಿಂಟನ್ನು ಹೇಗೆ ಆರೈಕೆ ಮಾಡೋದು ಮನೆಯಲ್ಲಿ ಅಂತೇಳಿ. ಅದನ್ನು ಸಹ ನೀವು ಫಾಲೋ ಮಾಡ್ಬೋದು. ಸಿಂಪಲ್ ಮೆಥಡನ್ನು ನೀವು ಫಾಲೋ ಮಾಡಿ ನೀ ಜಾಯಿಂಟಿನ ಆರೋಗ್ಯವನ್ನು ನೋಡಿಕೊಳ್ಬೋದು. ಆದರೆ ಕೆಲವು ಸಿಂಪ್ಟಮ್ಸ್, ಕೆಲವು ವಾರ್ನಿಂಗ್ ಸಿಂಪ್ಟಮ್ಸನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಎಲ್ಲ ನೀ ಜಾಯಿಂಟಿಗೂ ಸಹ ಎಣ್ಣೆ ತಿಕ್ಕುವುದಲ್ಲ, ಎಲ್ಲ ನೀ ಜಾಯಿಂಟಿಗೂ ಸಹ ಪೇನ್ ಕಿಲ್ಲರ್ ತಗೊಳ್ಳೋದಲ್ಲ, ಎಲ್ಲ ನೀ ಜಾಯಿಂಟ್ಗಳಿಗೆ ಬಿಸಿ ಇಡುವುದಲ್ಲ. ಕೆಲವು ಕಾಯಿಲೆಗಳಿಗೆ ವ್ಯತ್ಯಾಸ ಇರ್ತದೆ. ಹಾಗೆ ವ್ಯತ್ಯಾಸ ಇರುವಾಗ ಈ ನೀ ಜಾಯಿಂಟಲ್ಲಿ ಏನು ತೊಂದರೆ ಆಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಮಗೆ ಆ ಪ್ರಾಬ್ಲಮ್ಗೆ ಮಾತ್ರ ನೀವು ಮನೆ ಮದ್ದನ್ನು ಮಾಡಿಕೊಂಡು ಹೋದರೆ ನಿಮಗೆ ತುಂಬ ಸುಲಭ ಆಗ್ತದೆ. ಆದ ಕಾರಣ ನೀ ಜಾಯಿಂಟಿನ ವಾರ್ನಿಂಗ್ ಸಿಂಪ್ಟಮ್ಸನ್ನು ಅರ್ಥ ಮಾಡಿಕೊಂಡು ಚಿಕಿತ್ಸೆ ಮಾಡಿಕೊಂಡು ಮನೆಯಲ್ಲಿ ಅದನ್ನು ಮುಂದುವರಿಸ್ತಾ ನಿಮ್ಮ ಮನೆ ಮದ್ದುಗಳನ್ನು ಮಾಡ್ತಾ ಹೋದಾಗೆ ನಿಮಗೆ ನೀ ಜಾಯಿಂಟನ್ನು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಎಷ್ಟು ಏಜ್ ಆದರೂ ನಿಮಗೆ ನೀ ಜಾಯಿಂಟಿನ ತೊಂದರೆ ಬರೋದಿಲ್ಲ. ಥ್ಯಾಂಕ್ಸ್.